ಸಾಯೋಕೆ ಮುಂಚೆ ವಾಚ್ಮೆನ್ ತಿಂದಿದ್ದು ಮುದ್ದೆ ಸಾರು, ಸತ್ತ ಮೇಲೆ ಹೊಟ್ಟೆಲಿದ್ದಿದ್ದು ಇಡ್ಲಿ. ವಿಚಿತ್ರ. ಆದ್ರೆ ಸರ್, ನೀವು ಎರಡೂ ನಿಜ ಅಂತಿರಲ್ಲ, ಹೇಗೆ ಸಾಧ್ಯ? ಹೌದು, ಎರಡೂ ನಿಜ. ಆದರೆ ಈ ಎರಡೂ ಸತ್ಯದ ಮಧ್ಯೆ ಒಂದು ಮಿಸ್ಸಿಂಗ್ ಲಿಂಕ್ ಇದೆ. ಮಿಸ್ಸಿಂಗ್ ಲಿಂಕ್? ಎಸ್, ವಾಚ್ಮ್ಯಾನ್ ಮಂಜುನಾಥ ಕೊಲೆ ಆಗೇ ಇಲ್ಲ. ಕೊಲೆ ಆಗ್ಲಿಲ್ವಾ? ಆದ್ರೆ ಬಾಡಿ ಸಿಕ್ಕಿದೆಯಲ್ಲ. ಅಲ್ಲೇ ಇರೋದು ರಹಸ್ಯ. ನಯನ, ಆ ಮಂಜುನಾಥನ್ಗೆ ಒಬ್ಬ ತಮ್ಮ ಇದ್ದಾನಲ್ಲ? ಇದಾನೆ ಸರ್. ಪ್ರಿಯಾ ಸರ್, ನಮಗ್ ಸಿಕ್ಕಿರೋ ಬಾಡಿಗೂ ಮಂಜುನಾಥನ್ ತಮ್ಮನಿಗೂ DNA ಮ್ಯಾಚ್ ಆಗೋದಾದ ಟೆಸ್ಟ್ ಮಾಡಿ. ಸರ್. ಮೂವ್ ಫಾಸ್ಟ್. ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಯು ಇದಕ್ಕಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ಸಾವಿರಾರು ಜನರು ಮೆರವಣಿಗೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಸರ್ ನೋಡಿ, ಇಲ್ಲಿ ಮತ್ತೆ ಏನೋ ಕನ್ಫ್ಯೂಸ್ ಆಗಿದೆ. ಸತ್ತಿರೋ ವಾಚ್ಮನ್ ಬಾಡಿಗೂ ಅವನ ತಮ್ಮನಿಗೂ DNA ಮ್ಯಾಚ್ ಆಗ್ತಾ ಇಲ್ಲ. ಎಸ್, ನನಗೆ ಗೊತ್ತಿತ್ತು ಇದೇ ರಿಪೋರ್ಟ್ ಬರುತ್ತೆ ಅಂತ. ಅಂದ್ರೆ ಕೊಲೆಯಾದವನು ವಾಚ್ಮೆನ್ ಮಂಜುನಾಥ್ ಅಲ್ವೇ ಅಲ್ಲ? ಅಲ್ಲ, ಕೊಲೆ ಆಗಿರೋ ವ್ಯಕ್ತಿನೇ ಬೇರೆ. ಹಾಗಾದ್ರೆ ಮಂಜುನಾಥ್ ಎಲ್ಲಿ? ಕೊಲೆಯಾದವನು ಅದೇ ಡ್ರೆಸ್ ಹಾಕೊಂಡಿದ್ದಾನಲ್ಲ ಮತ್ತೆ? ಅಂದ್ರೆ ಮಂಜುನಾಥೆ ಪ್ರಿಯದರ್ಶಿನಿನ್ ಕೊಲೆ ಮಾಡಿ ಓಡೋಗಿರ್ಬೋದಾ? ಇದಕ್ಕೆ ಉತ್ತರ ಕೊಡಬೇಕಾದವನು ಒಬ್ನೇ. ಯಾರು? ಹೇಳ್ತೀನಿ. ಹಲೋ, ನನ್ನ ಹೆಸರು ಸಾವಿತ್ರಿ. ಅಣ್ಣ, ಯಾರು? ಸಾವಿತ್ರಮ್ಮ. ಹೇಳಿ ಸಾವಿತ್ರಮ್ಮ. ನಾನು ಸಂಸ್ಥಾಪಕಾಧ್ಯಕ್ಷರು ಮುತ್ತಪ್ರಿಯ ಮಾತಾಡ್ತಾ ಇರೋದು. ನನ್ನ ಮಗಳು ಪ್ರಿಯದರ್ಶಿನಿ, ನಾವು ಅವಳನ್ನ ತುಂಬ ಪ್ರೀತಿಯಿಂದ ಮುತ್ತಿನಿಂದ ಸಾಕಿದ್ವಿ. ಅವಳು ಅಷ್ಟೇ, ತಂದೆ ತಾಯಿ ಅಂದರೆ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಗೌರವದಿಂದ ಇದ್ಲು. ಹಾಂ, ಅಣ್ಣ, ಅವಳು ಯಾವುದು ಅನಾಥಾಶ್ರಮದಲ್ಲಿ ಕೊಲೆಯಾಗಿ ಹೋಗಿದ್ದಳು. ಹೇಗೆ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ. ಅಣ್ಣ, ದಯವಿಟ್ಟು ನೀವು ನಮಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿ. ನಿಮ್ಮನ್ನೇ ನಂಬ್ಕೊಂಡಿದ್ದೀವಣ್ಣ, ನಮಗೆ ನ್ಯಾಯ ಕೊಡಿಸಿ. ಏನು ಹೆದರಬೇಡಿ ಅಮ್ಮ ಸಾವಿತ್ರಮ್ಮ. ನಿಮ್ಮ ಮಗಳ ಪ್ರಾಣವನ್ನಂತೂ ವಾಪಸ್ ತಂದು ಕೊಡೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲಮ್ಮ. ಆದರೆ ಖಂಡಿತ ನಿಮಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವಮ್ಮ. ಅಳಬೇಡಿ ಅಮ್ಮ. ನಮಗೆ ನೀವೇ ನ್ಯಾಯ ಕೊಡಿಸ್ಬೇಕು, ನೀವೇ ಸಹಾಯ ಮಾಡಬೇಕು. ನಾವು ನಿಮ್ಮನ್ನೇ ನಂಬ್ಕೊಂಡಿದ್ದೇವೆ. ನಮ್ಮ ಇಡೀ ಜಯ ಕರ್ನಾಟಕ ಸಂಘಟನೆ ನಿಮ್ಮ ಬೆನ್ನ ಹಿಂದೆ ಇದೆಮ್ಮ. ಹೆದರಬೇಡಿ ಅಮ್ಮ, ಹೆದರಬೇಡಿ. ಅಳಬೇಡಿ, ಅಳಬೇಡಿ ಅಮ್ಮ. ವಾಚ್ಮೆನ್ ಮಂಜುನಾಥ್ ನಿಜವಾಗ್ಲೂ ಬದುಕಿದ್ದಾನೆ ಅಂತೀಯಾ? ನಮ್ಮ ಚೀಫ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗೋದಿಲ್ಲ.
ಒಂದ್ ಸ್ವಲ್ಪ ಹೊತ್ತು ನೋಡು ಇದೇನು ನಡೆಯುತ್ತೆ ಅಂತ. ನಿಂತ್ಕೊಳ ಎಲ್ಲ ಹೋಗ್ತೆ ನಮ್ ಕಣ್ ತಪ್ಸಿ ಅದೇ ಅಯ್ಯೋ ಹೇಳೇನಿದಲ್ಲ ಆ ಹೇಳೋ, ಪ್ರಿಯದರ್ಶಿನಿ ಕೊಲೆ ಮಾಡಿ ನೀನೇ ತಾನೆ? ಹೇಳೋ. ಯಾಕೆ ಅವಳನ್ನ ಕೊಲೆ ಮಾಡಿದೆ? ಹೇಳ್ತೀಯಾ ಇಲ್ಲ? ಈ ಜೀವನ ಒಂದು ಬಹುದೊಡ್ಡ ನಿಗೂಢವಾಗಿದೆ ಎಂಬ ಬಗ್ಗೆ ಎರಡು ಮಾತು. ಗುರುಜಿ, ಏನಿದು? ಓ, ವಿಗ್ರಹ. ಹೌದು ಸ್ವಾಮಿ. ಬಂಗಾರದ್ದಿದ್ದಂಗಿದೆ. ಹೌದು ಸ್ವಾಮಿ. ನಮ್ಮೂರು ದೇವಸ್ಥಾನದ, ಅದು ಪಾಳು ಬಿದ್ದು ಹೋಗಿದೆ. ಬೇರೆಯವರ ಮೇಲೆ ನಂಬಿಕೆ ಇಲ್ಲ ಸ್ವಾಮಿ. ಅದು ಜೀರ್ಣೋದ್ಧಾರ ಆಗೋ ತನಕ ನಿಮ್ಮ ಹತ್ರ ಇರಲಿ ಅಂತ ತಗೊಂಬಂದೆ. ದೇವರ ಕೆಲಸ ಇಟ್ಕೊಂಡಿರ್ತೀವಿ ಬಿಡು. ಈ ವಿಷಯ ನಿಮ್ಮ ಹತ್ರನೇ ಇರಲಿ, ಬೇರೆ ಯಾರಿಗೂ ತಿಳಿಯುವುದು ಬೇಡ ಸ್ವಾಮಿ. ನಾವೇನು ಡಂಗೂರ ಸಾರ್ತೀವಿನು, ನೀನೇನು ಯೋಚನೆ ಮಾಡಬೇಡ. ಹೋಗು ಬಾ, ಜೋಪಾನವಾಗಿರ್ತದೆ. ಅಂಬಾ, ಭವಾನಿ, ಮಹಾಕಾಳಿ, ಜಗದೀಶ್. ಅಂಬಾ, ದೇವಿ ಜಗದೀಶ್ವರಿ. ಮಹಾತಾಯಿ. ಸರ್ವೇ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾರದು? ಓ ನೀವಾ? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಿ? ಹೋಗಿ ರೂಮ್ ಹೋಗಿ ಅನ್ನಲ್ಲ. ಹೋಗ್ರಿ.
ಅದು ಯಾರದು? ನಾನು ಅಲ್ಲಿ ಹೋಗೋದಕ್ಕಿಂತ ಮೊದಲೇ ಪ್ರಿಯದರ್ಶಿನಿ ಕೊಲೆ ಆಗಿತ್ತು. ಯಾರ ಕೊಲೆ ಮಾಡಿದ್ದು? ನಂಗೆ ಗೊತ್ತಿಲ್ಲ ಸರ್. ಯಾರು ಮಾಡಿರ್ಬೋದು ಆ ಕೊಲೆನ? ನಾನು ವಿಗ್ರಹ ತೊಗೊಂಡು ಹೊರಗೆ ಬಂದಾಗ ಗುರುಜಿ ಅವಸರದಲ್ಲಿ ಅದೇ ಕೊನೆ ಕಡೆಗೆ ಬರ್ತಾ ಇದ್ರು. ನನಗನ್ಸುತ್ತೆ ಅವರೇ ಪ್ರಿಯದರ್ಶಿನಿ ಕೊಲೆ ಮಾಡಿರ್ಬೋದು ಅಂತ. ಗುರುಜಿನ ಹೇಳಿ, ನಿಮ್ಮ ಮಗಳ ಬಗ್ಗೆ ಹೇಳಿ. ಆಕೆ ಮನೆ ಬಿಟ್ಟು ಬಂದು ಆಶ್ರಮಕ್ಕೆ ಯಾಕೆ ಸೇರಿಕೊಂಡ್ಲು? ನೋಡಿ, ಪ್ರಿಯದರ್ಶಿನಿ ನಮಗೊಬ್ಬಳೇ ಮಗಳು, ಒಳ್ಳೆ ಹುಡುಗಿ. ಇನ್ನೇನು ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅಷ್ಟರಲ್ಲಿ ನಾವು ಮರೆಯಲಾರದಂಥ ಒಂದು ಘಟನೆ ನಡೀತು. ಏನದು? ಅದೊಂದು ದಿನ ಮಧ್ಯರಾತ್ರಿ ಸಾವಿತ್ರಿ, ನಾ ಇಲ್ಲಿಗೆ ಹೇಗೆ ಬಂದೆ? ನಾ ಏನ್ ಮಾಡ್ದೆ? ಅಮ್ಮ, ನಿನ್ ಕೈ ಚಾಕುನಾ? ಏನಾಗಿದೆ ನಿನ್ಗೆ? ಈ ಚಾಕು ತಗೊಂಡು ನಿಮ್ಮ ಅಪ್ಪಂಗ್ ಚುಚ್ಚಕ್ ಬಂದಿದ್ಯಲ್ಲೇ? ನಾನಾ ಅಪ್ಪಂಗ್ ಚಾಕು ಚುಚ್ಚಕ್ ಬಂದ? ನಾನು ಕಣ್ಣು ಬಿಡೋದು ಒಂದು ಕ್ಷಣ ತಡ ಆಗಿದ್ರೆ ಇಷ್ಟೊತ್ತೇ ನನ್ನ ಹೆಣ ಬೀಳ್ತಾ ಇತ್ತು. ಯಾಕಮ್ಮ, ಏನಾಯ್ತು? ಏನಾದರೂ ಕನಸು ಬಿತ್ತದಮ್ಮ? ಇಲ್ಲ, ಗೊತ್ತಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀನಿ? ಅಮ್ಮ, ನನ್ಗೇನಾಗಿದೆ? ಸಾರಿ ಅಪ್ಪ, ನಾನು ಬೇಕಂತ ಮಾಡಲಿಲ್ಲ. ಹೋಗಿ ಬಿಡಮ್ಮ, ಮಲ್ಕೊ, ಹೋಗ್ಬಿಡಿ. ಯಾಕೆ ಹೀಗೆ ಮಾಡಿದ್ಲು? ಏನಾಗಿದೆ ಅವಳಿಗೆ? ಅಪ್ಪ ಅಮ್ಮ ಅಂದರೆ ಜೀವ ಬಿಡ್ತಿದ್ದ ಹುಡುಗಿ ಈಗ ನಮ್ಮನ್ನೇ ಕೊಲೆ ಮಾಡಕ್ಕೆ ಹೊರಟಿದೆ ಅಂದರೆ? ರೀ, ಪಾಪ ರೀ, ಅವಳನ್ನ ಯಾಕಂತೀರಾ? ಅವಳಿಗೆ ಏನಾಗ್ತಾ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ನಮಗಿಂತಲೂ ಹೆಚ್ಚಾಗಿ ಅವಳು ನೊಂದ್ಕೊಂಡಿದ್ದಾಳೆ. ರೀ, ಹೋಗಿ ಅವಳಿಗೆ ಸಮಾಧಾನ ಮಾಡಬಾರ್ದಾ? ಅದು ನಿಜಾನೇ, ದೇವರಿತಾನೆ ಬಿಡು. ಪ್ರಿಯಾ,
ಆಮೇಲೆ ಕೊಲೆ ಆಯಿತು ಅಂತ ಟಿ ವಿಯಲ್ಲಿ ಬಂದಾಗಲೇ ನಮ್ಮ ಮಗಳು ಆಶ್ರಮದಲ್ಲಿದ್ಲು ಅಂತ ನಮ್ಗೆ ಗೊತ್ತಾಗಿದ್ದು. ನಿಮ್ಮನ್ನ ಅಷ್ಟೊಂದು ಪ್ರೀತಿಸಿದ್ದ ಮಗಳು ನಿಮ್ಮನ್ನ ಕೊಲೆ ಮಾಡ್ಲಿಕ್ಕೆ ಯಾಕೆ ಬಂದ್ಲು ಅಂತ ಗೊತ್ತಾಗಿಲ್ವಾ? ಅದೇ ಇವತ್ತಿಗೂ ಗೊತ್ತಾಗಿಲ್ಲ. ನಿಮ್ಮ ಮಗಳಿಗೇನಾದರೂ ಮಾನಸಿಕ ಕಾಯಿಲೆ ಇತ್ತಾ? ಇಂಥ ಮಾತು ಹೇಳ್ತಿರೋ ಸ್ವಾಮಿ, ಚೆನ್ನಾಗೇ ಇದ್ಲು, ಅವಳಿಗೆ ಏನೂ ಆಗಿರಲಿಲ್ಲ. ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಕೊಲೆ ಮಾಡೋ ಪ್ರಯತ್ನ ಮಾಡಿದ ನಿಜ, ಆದರೆ ಅವಳಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರೋದು ನಿಜ. ಹೌದು, ಮನೆ ಬಿಟ್ಟು ಹೋಗಿದ್ದೆ ಆ ಪ್ರೀತಿಯಿಂದ. ಹಾಗಾದರೆ ಅವಳನ್ನು ಕೊಲೆ ಮಾಡುವಂಥ ಉದ್ದೇಶ ಯಾರಿಗಿತ್ತು? ಮಾಡುವ ಕೆಲಸ ಸತೀಶ್ ಸ್ವಲ್ಪ ಶ್ರದ್ಧೆಯಿಂದ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಣ್ಣ ಫ್ರೆಶ್ನವ್ರು ಬಂದಿದ್ದಾರೆ. ಹೌದಾ? ಸರಿ, ಮತ್ತೆ ನಮಸ್ಕಾರ ಸರ್. ನೀವು ಪ್ರಿಯದರ್ಶಿನಿ ಕೊಲೆ ಪ್ರಕರಣದ ಬಗ್ಗೆ ಮಾಡ್ತಾ ಇರೋ ಹೋರಾಟದ ಬಗ್ಗೆ ಸಂದರ್ಶನ ಬೇಕಾಗಿತ್ತು. ಖಂಡಿತ. ಪ್ರಿಯದರ್ಶಿನಿ ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ ಸರ್? ಖಂಡಿತ ಸಿಗುತ್ತೆಮ್ಮ, ಯಾಕೆ ಸಿಕ್ಕೋಲ್ಲ? ನಮ್ಮ ಸಂಘಟನೆ ಯಾವುದೇ ಒಂದು ಹೋರಾಟಕ್ಕೆ ಇಳಿದ್ರೆ ಖಂಡಿತ ಅದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಮಗೆ. ಇದ್ರ ಹಿಂದೆ ದೊಡ್ಡವ್ರು ಇದ್ದಾರೆ ಅಂತ ಸುದ್ದಿ ಇದೆಯಲ್ಲ? ಕಾನೂನಿನ ವಿರುದ್ಧ ಯಾವ ದೊಡ್ಡವರು ಎಲ್ಲಿ ಲೆಕ್ಕಮ್ಮ. ಪ್ರಿಯದರ್ಶಿನಿ ಕೊಲೆ ಪ್ರಕರಣಕ್ಕೆ ನಿಮ್ಮ ಮುಂದಿನ ಹೆಜ್ಜೆ? ನಾವು ಹೇಗೂ ಈ ಒಂದು ಕೊಲೆಯನ್ನು ಭೇದಿಸಬೇಕು ಅಂತ ಹೇಳುವ ಹೋರಾಟಕ್ಕೆ ಇಳಿದಾಗಿದೆ. ನಮ್ಮ ಸಂಘಟನೆ ಒಮ್ಮೆ ಹೋರಾಟಕ್ಕೆ ಇಳಿದ ಮೇಲೆ ಹಿಂದೆ ತಿರುಗುವಂಥ ಪ್ರಶ್ನೆನೇ ಇಲ್ಲ. ನಾವು ಖಂಡಿತ ಇದರಲ್ಲಿ ಜಯಗಳಿಸ್ತೇವೆ. ಇದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದೇವೆ. ಕರ್ನಾಟಕದ CIDಗಳ ಮೇಲೆ ನಮಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಹಲೋ. ನಮಸ್ಕಾರ ಅರ್ಜುನ್ ಅವರೇ. ನಮಸ್ಕಾರ ಸರ್. ಆ ಪ್ರಿಯದರ್ಶಿನಿ ಅಮ್ಮನಿಗೆ ನೀವು ನ್ಯಾಯ ಕೊಡಿಸಬೇಕು. ಸಮಾಜದಲ್ಲಿ ಎಷ್ಟೇ ಬಲಿಷ್ಠರಿದ್ದರೂ ಅವ್ರನ್ನ ನೀವು ಎಳೆದು ತಂದು ನಿಜವಾದ ಅಪರಾಧಿನ ನೀವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಹಿಂದೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಬೆಂಬಲಕ್ಕಿದೆ. ಶ್ಯೂರ್ ಸರ್. ನೀವು ಇದನ್ನು ಮಾಡ್ತೀರಂತ ಹೇಳುವ ನಂಬಿಕೆನೂ ನನಗಿದೆ. ಸರ್, ನಮ್ಮ ಟೀಮ್ ಕಳಿಸ್ತೀನಿ ಸರ್. ಅವ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ನಿಮ್ಮ ಹತ್ರ ದಾಖಲೆ ಏನಾದಿದ್ರೆ ಕೊಡಿ. ಅಪರಾಧಿ ಎಲ್ಲೇ ಇರಲಿ ಸರ್, ತುಂಬ ದಿನ ಅವ್ನು ನಮ್ಮ ಕಣ್ ತಪ್ಪಿಸ್ಕೊಂಡು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುರೂಜಿ, ಏನಪ್ಪ ಇದೇನು ಗುರೂಜಿ, ಇಲ್ಲಿ ಧ್ಯಾನ ಮಾಡ್ತಿದ್ದೀರಾ? ಶುದ್ಧಿ ಆಗಬೇಕು. ಈ ಜಾಗ, ನನ್ನ ಮನಸ್ಸು ಶುದ್ಧಿಯಾಗ. ನಿಮ್ಮನ್ನು ನೋಡಿದರೆ ಭಾಳ ಸಂತೋಷ ಆಗುತ್ತೆ. CIDಯಲ್ಲೂ ಅಂತೂ ಇಂಥ ಟೀಮು ಯುವಶಕ್ತಿ ಇದೆ ಅಂತ ಹೇಳೋದು ನೋಡಿ ಭಾಳ ಸಂತೋಷ ಆಯಿತು. ಭಾಳ ಹೆಮ್ಮೆ ಆಗುತ್ತೆ. ಖಂಡಿತ ನೀವು ಈ ಕೇಸ್ಗಳನ್ನೆಲ್ಲ ಭೇದಿಸ್ತೀರ ಅಂತ ಹೇಳುವ ನಂಬಿಕೆ ಇದೆ ನಮಗೆ. ಥ್ಯಾಂಕ್ ಯು ಸರ್. ನೀವು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತೀರಾ, ನಾವು ಅನ್ಯಾಯ ಮಾಡೋರನ್ನ ಹಿಡಿತೀವಿ. ಅಂದಮೇಲೆ ನಮ್ಮಿಬ್ಬರು ಗುರಿನೂ ಒಂದೇ ಅಲ್ವಾ ಸರ್? ಹೌದು. ನೀವು ನಾವು ಒಟ್ಟಾದರೆ ಖಂಡಿತ ಈ ಸಮಾಜದಲ್ಲಿರುವ ಎಲ್ಲ ಹುಡುಕುಗಳನ್ನು ಬಯಲಿಗೆಳಿಬೋದು. ಖಂಡಿತ ಸರ್. ಜೊತೆಗೆ ಪ್ರಿಯದರ್ಶಿನಿ ಕೇಸ್ ಬಗ್ಗೆ ನಿಮ್ಮ ಹತ್ರ ಕೆಲವು ಸಾಕ್ಷಿಗಳಿದೆ ಅಂತ ಹೇಳಿದ್ರಿ. ನಮ್ಮಿಂದ ಆದಷ್ಟು ಎಲ್ಲ ದಾಖಲೆಗಳನ್ನು ನಾವು ಇದು ತಂದಿಟ್ಟಿದ್ದೇವೆ. ನಮ್ಮ ರಾಮನಗರದ ಅಧ್ಯಕ್ಷರು ಎಲ್ಲ ಇದಕ್ಕೆ ಅವ್ರನ್ನೇ ಈ ಕೆಲಸಕ್ಕೆ ನಾವು ಬಿಟ್ಟಿದ್ದೇವೆ. ಎಲ್ಲ ದಾಖಲೆಗಳನ್ನು ತಂದಿಟ್ಟಿದ್ದಾರೆ. ಅದನ್ನೀಗ ನಿಮಗೆ ನಾನು ಹಸ್ತಾಂತರಿಸ್ತೇನೆ. ಇದರಲ್ಲಿ CD ಇದೆ, ಮತ್ತು ಎಲ್ಲ ದಾಖಲೆಗಳಿದೆ. ನಿಜವಾದ ಅಪರಾಧಿಗಳನ್ನು ನೀವು ಎಷ್ಟೇ ಬಲಿಷ್ಠರಾದರೂ ಅವ್ರನ್ನ ಹಿಡಿದು ಈ ಸಮಾಜಕ್ಕೆ ತಂದು ಎಲ್ಲರಿಗೆ ತೋರಿಸ್ಕೊಡ್ಬೇಕಂತೇಳಿ ನಾನು ಬರ್ತೀನಿ. ನೋಡಿ, ಇದರ ಹಿಂದೆ ಕಾಣದ ಕೈಗಳು ತುಂಬ ಇದೆ. ಬಹಳ ಬಲಿಷ್ಠರಿದ್ದಾರೆ.
ಇವ್ರನ್ನ ಹಿಡಿಬೇಕು ಅಂತಿದ್ರೆ ನಿಮ್ಮಂಥ ಯುವಕರ ತಂಡನೇ ಆಗಬೇಕು. ಯಾವುದೇ ಇನ್ಫ್ಲುಯೆನ್ಸಿಗೆ ಬಗಬಾರ್ದು ನೀವು. ಇದನ್ನು ಖಂಡಿತ ನೀವು ಹೊರಗೆ ತರಬೇಕು ಅಂತ ಹೇಳೋದು ನಂಬಿಕೆ ನನಗಿದೆ. 100 ಸಾಕ್ಷಿ ನಾಶ ಮಾಡಿದ್ರು ನಮಗೆ 1 ಸಾಕ್ಷಿ ಸಿಕ್ಕಿದ್ರೆ ಸಾಕು ಸರ್. ನಮಗೂ ಈ ಕೇಸ್ ತುಂಬ ಚಾಲೆಂಜಿಂಗ್ ಆಗಿದೆ ಸರ್. ಕೊಲೆ ಮಾಡಿದವನು ಯಾರೇ ಆಗಿರಲಿ, ನಾವು ಅವನನ್ನು ಹಿಡಿತೀವಿ ಸರ್. ನಿಮ್ಮ ಈ ಧೈರ್ಯ, ನಿಮ್ಮ ಈ ಛಲವನ್ನು ನೋಡುವಾಗ ನಮಗೂ ಭಾಳ ಸಂತೋಷ ಆಗುತ್ತೆ. ಎಲ್ಲರೂ ನಿಮ್ಮ ಹಾಗೆ ಪೊಲೀಸ್ನವರಿಗೆ ಸಹಾಯ ಮಾಡಿದ್ರೆ ಅಪರಾಧಿಗಳು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸರ್. ಖಂಡಿತ ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತ ಹೇಳುವಂಥ ಭರವಸೆ ನಮಗಿದೆ. ನಮ್ಮ ಸಂಘಟನೆ ನಿಮ್ಮ ಹಿಂದೆ ಇದೆ. ಮೊದಲೇ ನೀವು ಒಳ್ಳೆ ಹೆಸರನ್ನು ತಗೊಂಡಂಥ CID ಟೀಮು ಖಂಡಿತ ನೀವು ಇದನ್ನು ಮಾಡ್ತೀರಾ ಅಂತ ಹೇಳುವ ಧೈರ್ಯ ನಮಗೆ ಖಂಡಿತ ಇದೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಗೊತ್ತಿರ್ತಕ್ಕಂಥದ್ದನ್ನು ನಾನು ಹೇಳ್ತಿದ್ದೀನಿ ಅಷ್ಟೆ. ಈಗ 10-15 ದಿವಸದ ಕೆಳಗೆ ನಾನು ರಾತ್ರಿ ಬರುವಾಗ ನನ್ನ ಕೋಣೆಯ ಬೀಗವನ್ನು ಯಾರೋ ತೆಗೆದು ಒಳಗಿನಿಂದ ಬಂದು ಬೀಗ ಹಾಕೋ ಸಮಯಕ್ಕೆ ಯಾರು ಎಂದೆ ಅವರು ಓಡಿಬಿಟ್ರು. ಅವರು ಓಡಿದ್ರಲ್ಲ ಅಂತ ಅವರು ಹಿಂಬಾಲಿಸ್ದೆ. ಯಾರಪ್ಪ ಅದು? ಯಾರದು? ಮುಖ್ಯ ದ್ವಾರದವರೆಗೂ ಹೋಗಿ ಆ ನಂತರದಲ್ಲಿ ಅವ್ರು ನನಗೆ ಕಾಣಲಿಲ್ಲ. ನಾನು ಹಿಂತಿರುಗಿ ಬರುವಾಗ ನಮ್ಮ ಆ ಬಾಗಿಲು ಕಾವಲುಗಾರನ ಶವ ನೋಡಿದೆ. ನಾನು ಅದನ್ನು ನೋಡಿದೆ, ತುಂಬ ಸುಟ್ಟೋಗಿತ್ತು. ಬಂದ ನಂತರದಲ್ಲಿ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಯಾರೋ ಆ ಫೋನ್ನಲ್ಲಿ ಮಾತಾಡ್ತಾ ಇದ್ದಿದ್ದನ್ನು ನೋಡಿದೆ. ನಾನೇನು ಮಾಡಿಲ್ಲ. ಹೇಳ್ತೀನಿ, ನನ್ನೇನು ಮಾಡಬೇಡಿ. ಪ್ರಿಯದರ್ಶಿನಿ ಕೊಲೆ ಮಾಡಿದ್ದು ಮಹಾಗಣಪತಿಂ ಮನಸಾ ಸ್ಮರಾಮಿ. ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ. ಮಹಾಗಣಪತಿಂ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ. ನೀವಾ? ನಿಧಾನವಾಗಿ ಉಸಿರೆಳೆದುಕೋ. ನಿಧಾನವಾಗಿ ಉಸಿರು ಬಿಡು. ನಿನ್ನ ದೇಹ ಈಗ ತುಂಬ ಹಗುರವಾಗಿದೆ. ಎಷ್ಟು ಹಗುರ ಎಂದರೆ ನೀನು ಗಾಳಿಯಲ್ಲಿ ತೇಲಿದಷ್ಟು. ನಿನ್ನ ಜಾಗೃತ ಮನಸ್ಸು ನಿದ್ರೆಗೆ ಜಾರುತ್ತಿದೆ. ಪ್ರಪಂಚದ ಯಾವ ಶಬ್ದವೂ ನಿನಗೆ ಕೇಳುತ್ತಿಲ್ಲ. ಕೇವಲ ನನ್ನ ಮಾತುಗಳು ಮಾತ್ರ ನಿನಗೆ ಕೇಳುತ್ತಾ ಇವೆ. ಕೇವಲ ನನ್ನ ಮಾತುಗಳು. ನಿನ್ನ ಸುತ್ತ ಮನಸ್ಸು ಈಗ ಎಚ್ಚರವಾಗಿದೆ. ನಿನ್ನ ಉಸಿರಾಟವನ್ನು ನಿಧಾನವಾಗಿ ಕಮ್ಮಿ ಮಾಡು. ನಿಧಾನವಾಗಿ ಕಮ್ಮಿ ಮಾಡು. ಈಗ ನಿನ್ನ ಉಸಿರಾಟದ ಪ್ರತಿಕ್ರಿಯೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಹಾಗೇ ನಿಲ್ಲಿಸಿಕೊಂಡೇ ಇರು. ಹಾಗೇ ನಿಲ್ಲಿಸಿಕೊಂಡಿರು. ಹಾಗೇ ಇರು. ಹಾಗೇ ಇರು. ಈಗ ನಿನ್ನ ದೇಹದಲ್ಲಿ ಯಾವ ಉಸಿರಾಟವೂ ಇಲ್ಲ. ಹಾಗೇ ಇರು. ಹಾಗೇ ಇರು. ಹಾಗೇ ಇರು. ನಿನ್ನ ದೇಹದಲ್ಲಿ ಉಸಿರಾಟ ಇಲ್ಲ. ನಿನ್ನ ದೇಹದಲ್ಲಿ ಉಸಿರಾಟ ಇಲ್ಲ. ಹಾಗೇ ಇರು.
ಹಾಗೇ ಇರು, ಹಾಗೇ ಇರು. ಉಸಿರಾಟವಿಲ್ಲ, ಉಸಿರಾಟವಿಲ್ಲ, ಉಸಿರಾಟವಿಲ್ಲ. ಗುರುಗಳೇ, ಏನು ಗುರುಗಳೇ ನಿಮ್ಮ ಅದ್ಭುತವಾದ ಶಕ್ತಿ? ಹಿಮಾಲಯದಲ್ಲಿ 10 ವರ್ಷ ತಪಸ್ ಮಾಡಿದ್ದು ಸುಮ್ಮನೆನಾ? ಅದು ಸರಿ, ನಿಂಗೆ ಹೇಳಿದ್ದೆಲ್ಲ ತಂದೆ ನೀನೀಗ? ತಂದಿದ್ದೀನಿ ಗುರುಗಳೇ. ಇದು ಗುರುಗಳ ಶಾಲು. ಗುರುಗಳಿಗೆ ಗಾಯ ಆದಾಗ ರಕ್ತದ ಕಳೆ ಇದಕ್ಕೆ ಅಂಟ್ಕೊಂಡಿದೆ. ಪೊಲೀಸ್ನವರು ಎನ್ಕ್ವೈರಿ ಅಂತ ಬಂದರೆ ಗುರುಗಳು ಸಿಕ್ಕಾಕೊಳ್ಳೋದಂತೂ 100% ಗ್ಯಾರಂಟಿ. ಇದು ಗುರುಗಳ ರುದ್ರಾಕ್ಷಿ ಮಾಲೆ, ತಗೊಳ್ಳಿ. ಸರಿ, 2 ಅಲ್ಲೇ. ಆಯ್ತು ಗುರುಗಳೇ. ಗುರುಜಿ, ತನಿಖೆ ಮಾಡುವಾಗ ನಾವು ನಿಮಗೆ ಬೇಸರ ಆಗೋಗೆ ನಡ್ಕೊಂಡಿರ್ಬೋದು. ಕ್ಷಮೆ ಇರಲಿ ಗುರುಜಿ. ಸತ್ಯಮೇವ ಜಯತಿ. ಲೋಕದಲ್ಲಿ ಸತ್ಯ ಎಂಬುದು ಮಾನವನಿಗೆ ಬಹು ಅಗತ್ಯವಾದದ್ದು. ಸತ್ಯದಿಂದ ನಡೆದವರನ್ನ ಸರ್ವೇಶ್ವರನೂ ಕೈ ಹಿಡಿದು ಕಾಪಾಡುವನು ಅನ್ನೋ ಮಾತಿಗೆ ಈಗ ನಡೆದ ಈ ಕತೆ ಸಾಕ್ಷಿ ಆಗ್ತದೆ. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರಿ. ಸತ್ಯ ಶೋಧನೆ ಮಾಡುವಾಗ ಒಳ್ಳೆಯವ್ರಿಗೂ ನೋವಾಗೋದು ಸಹಜ, ಸಜ್ಜನರಿಗೂ ಸಂಕಟ ಬರ್ತದೆ. ಯಾವುದೋ ವಿಷಯಕ್ಕೆ ಇನ್ಯಾರೋ ತಲೆ ಕೊಡಬೇಕಾಗ್ತದೆ. ಇದೆಲ್ಲ ಅಮಾವಾಸ್ಯೆಯ ಕಾರ್ಗತ್ತಲೇ ಇದ್ದಂತೆ. ಕಳೆದ ನಂತರ ಹುಣ್ಣಿಮೆಯ ಬೆಳಕು ಬರಲೇಬೇಕು. ಆ ಬೆಳಕು ಬರೋವರೆಗೂ ಕಾಯಬೇಕು. ಬೆಳಕು ಬರೋವರೆಗೂ ನೋವಾಗ್ತದೆ, ಸಂಕಟ ಆಗ್ತದೆ. ಆದರೆ ಇದೇ ಈ ಜಗದ ನಿಯಮ. ನೋಡಿ, ಯಾವ ವ್ಯಕ್ತಿ ಸತ್ಯ, ಧರ್ಮ, ನ್ಯಾಯ, ನೀತಿ ಇಟ್ಕೊಂಡಿರ್ತಾನೋ ಅವನನ್ನ ಇಡೀ ಜಗತ್ತಿನ ಯಾವ ದುಷ್ಟ ಶಕ್ತಿನೂ ಏನು ಮಾಡೋಕ್ಕಾಗಲ್ಲ. ನಿಜ ಗುರೂಜಿ. ಹಾಗೆ ನಿಮಗೆಲ್ಲ ಒಳ್ಳೆಯದಾಗಲಿ. ಇವತ್ತು ನೀವು ಮಾಡಿರ್ತಕ್ಕಂಥ ಸಾಧನೆ ಕರ್ನಾಟಕದಲ್ಲಿ ಅತ್ಯುತ್ತಮ. ಇಡೀ ಕನ್ನಡ ನಾಡಿಗೆ ಮಾದರಿಯಾಗಿ ಬದುಕ್ರಿ ಮಕ್ಕಳ. ಇಂಥ ಒಳ್ಳೆಯ ಕೆಲಸವನ್ನು ಮಾಡಿ ಭಾರತ ದೇಶಕ್ಕೆ ಕೀರ್ತಿಯನ್ನು ತನ್ನಿ. ವಿಶ್ವವೇ ನಿಮ್ಮನ್ನು ಕೊಂಡಾಡುವಂತಾಗಲಿ. ಶರಣಾರ್ಥಿ. ಒಳ್ಳೆಯದಾಗಲಿ. ಶ್ರೇಯೋಮಸ್ತು. ಸೂರ್ಯ, ಸತ್ಯಕ್ಕೆ ಆಯಸ್ ಜಾಸ್ತಿ, ಹಾಗಂತ ಸತ್ಯ ಹೇಳೋವರೆಗೂ ಕಾಯಕ್ಕಾಗಲ್ಲ. ಬೇಗ ಸತ್ಯ ಹೇಳಿ. ತಪ್ಪು ಮಾಡ್ತಾ ಇದ್ದೀರಾ ನೀವೆಲ್ಲ. ಓಹೋ, ತಪ್ಪು ಮಾಡೋಕ್ ಬಿಡ್ಬೇಡಿ.
ಹೇಳ್ತೀರಾ ಅಥವಾ ಬೇಗ ಹೇಳಿದ್ರೆ ಬದುಕೋತೀಯ, ಇಲ್ಲ ಅಂದರೆ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಗುಡ್. ನಾನು ನಿನ್ನ ಜಾಗೃತವಾದ ಮನಸ್ಸು ಸಂಪೂರ್ಣ ನಿದ್ರೆಗೆ ಜಾರಿದೆ. ನಿನ್ನ ಸುತ್ತ ಮನಸ್ಸು ಮಾತ್ರ ಎಚ್ಚರವಾಗಿದೆ. ನಿನ್ನ ಸುತ್ತ ಮನಸ್ಸಿಗೆ ನನ್ನ ಮಾತುಗಳು ಮಾತ್ರ ಕೇಳುತ್ತಾ ಇವೆ, ಕೇವಲ ನನ್ನ ಮಾತು. ನಿನ್ನ ಸುತ್ತ ಮನಸ್ಸು ಈಗ ನನ್ನ ಆದೇಶಕ್ಕಾಗಿ ಕಾಯುತ್ತಾ ಇದೆ. ನಾನೀಗ ನಿನಗೆ ಆದೇಶ ನೀಡುತ್ತಿದ್ದೇನೆ. ಇಂದು ರಾತ್ರಿ ಗಡಿಯಾರ 12 ಗಂಟೆ ಹೊಡೆದ ಕೂಡಲೇ ನೀನು ಎದ್ದು ಕುಳಿತುಕೊಳ್ಳುತ್ತೀಯ. ನಿನ್ನ ದಿಂಬಿನ ಕೆಳಗಡೆ ಚಾಕು ಇದೆ. ಆ ಚಾಕುವನ್ನು ಹಿಡಿದುಕೊಂಡು ನಿನ್ನ ತಂದೆಯವರು ಇರುವ ಕೋಣೆಗೆ ಹೋಗುತ್ತೀಯ. ಅಲ್ಲಿ ಮಲಗಿರುವುದು ನಿನ್ನ ತಂದೆ ಅಲ್ಲ, ನಿನ್ನ ತಂದೆಯ ರೂಪದಲ್ಲಿ ಇರುವ ದುಷ್ಟ ಶಕ್ತಿ, ರಾಕ್ಷಸ. ಸಂಹಾರ ಮಾಡು, ಅವನನ್ನು ಸಂಹಾರ ಮಾಡು, ತಿವಿಯಬೇಕು. ನಿನ್ನ ಕೈಯಲ್ಲಿರುವ ಚಾಕುವಿನಿಂದ ಅವನನ್ನು ಚುಚ್ಚಿ ಸಾಯಿಸಬೇಕು. ಕೊಂದು ಬಿಡು, ಕೊಂದು ಬಿಡು, ಕೊಂದು ಬಿಡು. ಅವಳಿಗೆ ಹಿಪ್ನಾಟಿಸಮ್ ಮಾಡಿ ಅವಳ ತಂದೆನ ಕೊಲ್ಲ ಪ್ರಯತ್ನ ಮಾಡಿದೆ ನಾನು. ಆದರೆ ಅವರಪ್ಪ ಅವತ್ತು ಬಚಾವಾಗ್ಬಿಟ್ರು. ಅದಾದಮೇಲೆ ಮತ್ತೆ ಅವಳಿಗೆ ಹಿಪ್ನಾಟಿಸಮ್ ಮಾಡಿ ಅವಳ ಅಮ್ಮನ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟೆ. ಇಷ್ಟೆಲ್ಲ ನಾನು ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಪ್ರಿಯದರ್ಶಿನಿ ಅಮ್ಮ ಅಂದರೆ ನನ್ನ ಅಕ್ಕ, ಅವಳ ಹೆಸರಲ್ಲಿ ಸುಮಾರು ಒಂದು 200 ಎಕರೆ ಜಮೀನಿತ್ತು. ಪ್ರಿಯದರ್ಶಿನಿ ಇವರಿಬ್ಬರಲ್ಲಿ ಒಬ್ಬರನ್ನ ಸಾಯಿಸಿ ಜೈಲಿಗೆ ಹೋಗ್ತಾಳೆ, ಆಮೇಲೆ ಆ ಆಸ್ತಿ ಎಲ್ಲ ನಂದಾಗತ್ತೆ ಅನ್ನೋ ಆಸೆ ಇಟ್ಕೊಂಡಿದ್ದೆ ನಾನು. ಆದರೆ ಯಾರೂ ಸಾಯಲಿಲ್ಲ. ಪ್ರಿಯದರ್ಶಿನಿನೂ ಮನೆ ಬಿಟ್ಟು ಹೋದ್ಲು. ಕೆಲವು ದಿನಗಳ ನಂತರ ಗೊತ್ತಾಯಿತು ಪ್ರಿಯದರ್ಶಿನಿ ಒಂದು ಆಶ್ರಮದಲ್ಲಿದ್ದಾಳೆ ಅಂತ. ನಾನು ಅಲ್ಲೇ ಇದ್ದ ನನ್ನ ಶಿಷ್ಯನಿಂದ ಅಲ್ಲಿ ಏನು ನಡೀತಾ ಇದೆ ಅಂತ ಎಲ್ಲ ವಿಚಾರ ತಿಳ್ಕೊಂಡೆ. ಅದಾದಮೇಲೆ ಒಂದು ದಿವಸ ರಾತ್ರಿ ನಾನು ಶಾಂತಿಧಾಮ ಆಶ್ರಮಕ್ಕೆ ಹೋದೆ. ಅಲ್ಲಿ ಯಾವ ಸಾಧನೆ ಮಾಡಿದ್ರೆ ಏನು, ಯಾವ ಹಿಮಾಲಯ ಹತ್ತಿದ್ರೆ ಏನು, ನಿನ್ನ ಸ್ವಾರ್ಥ ನಿನ್ನನ್ನು ಬಿಡಲೇ ಇಲ್ಲ ಅಲ್ಲ? ನಿನ್ಗೆ ಧ್ಯಾನ ಮಾಡೋದಕ್ಕೆ ಜೈಲಿಗಿಂತ ಒಳ್ಳೆ ಜಾಗ ಯಾವುದೂ ಇಲ್ಲ. ಆಸ್ತಿಗೋಸ್ಕರ ಜೀವ ತೆಗ್ದಿಯಲ್ಲ, ಈಗೇನು ಅನ್ಭವಿಸ್ತೀಯ? ಈಗ ಅರ್ಥ ಆಯ್ತಾ? ದುಡ್ಡಿನ ದುರಾಸೆ, ಆಸ್ತಿ, ಆಸೆ, ಇದರ ಪರಿಣಾಮ ಏನಾಗುತ್ತೆ ಅಂತ. ಅನ್ಯಾಯದಲ್ಲಿ ಪಡ್ಕೊಂಡು ದುಡ್ಡು ಅರ್ಧದಲ್ಲೇ ಹೊರಟೋಗುತ್ತೆ, ಜೊತೆಗೆ ನಿನ್ನನ್ನು ಬಲಿ ತಗೊಳುತ್ತೆ. ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಇಲ್ಲ. ಸೂರ್ಯ,
ಅರ್ಜುನ್ ಅವರಾ? ನಾನು ಮುತ್ತಪ್ರಿ ಮಾತಾಡ್ತಾ ಇರೋದು. ಅರ್ಜುನ್ ಅವರೇ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ನೀವು ಅಪರಾಧಿಗೆ ನಿಜವಾದ ಅಪರಾಧಿನ ಭೇದಿಸಿ ಹಿಡಿದು ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಾ. ಕರ್ನಾಟಕದ CID ಅಂತ ಹೇಳಿದರೆ ಒಂದು ಹೆಮ್ಮೆ ಬರುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ನಾವು ಎಲ್ಲರ ನಮ್ಮ ಜಯ ಕರ್ನಾಟಕದ ಪರವಾಗಿ ನಾನು ನಿಮಗೆ ಅಭಿನಂದಿಸ್ತಾ ಇದ್ದೆ. ಸರ್, ಇದಕ್ಕೆ ನಿಮ್ಮ ಸಹಾಯ ಕೂಡ ಕಾರಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಮುಂದೆ ಕೂಡ ಯಾವುದಾದ್ರೂ ಅಂಥ ಕೇಸುಗಳು ಬಂದರೆ ನೀವು ಜನರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕು. CID ಟೀಮ್ ಕಡೆಯಿಂದ ನಿಮಗೂ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜೈ ಕರ್ನಾಟಕ. ಜೈ ಹಿಂದ್ ಸರ್. ಚಾರ್ವಿ, ಏನು ಹೇಳ್ತಾರೆ ನಿಮ್ಮ ಗುರುಜಿಗಳು? ನಾನಂತೂ ಗುರುಜಿನೇ ಕೊಲೆ ಮಾಡಿದ್ದಾರೆ ಅನ್ಕೊಂಡಿದ್ದೆ ಸರ್. ಎಸ್ ಸರ್, ಎಲ್ಲ ಸಾಕ್ಷಿಗಳು ಗುರೂಜಿ ವಿರುದ್ಧನೇ ಇತ್ತು. ನಿಮಗೆ ಗೊತ್ತಾ, ರೈಸರ್ ಒಂದು ಫೈಲ್ ಕೊಟ್ಟಿದ್ದು, ಆ ಫೈಲಲ್ಲಿ ಒಂದು ಕ್ಲೂ ಇತ್ತು. ಅಲ್ಲಿ ಕೇಸ್ ಟರ್ನ್ ಆಯಿತು. ನಿಜ ಸರ್. ಆ ಪ್ರಿಯದರ್ಶಿನಿ ಹೆಸರಲ್ಲಿರೋ 200 ಎಕರೆ ಜಮೀನಿನ ವಿಷಯ ಸ್ಟಡಿ ಮಾಡಿ ಕಳಿಸಿರೋದು ನಮಗೆ ತುಂಬಾ ಹೆಲ್ಪ್ ಆಯಿತು. ಆ ಆಸ್ತಿ ಮೇಲೆ ಯಾರು ಕಣ್ಣು ಹಾಕಿದ್ದಾರೆ ಅನ್ನೋ ದಾಖಲೆಗಳನ್ನು ರೈಸರ್ ಕೊಟ್ಟಿದ ಮೇಲೆ ಅವ್ರ ಮಾವ ಸಿಕ್ಬಿದ್ದ. ಅವ್ರ ಮಾವ ಎಂಥ ಕಿಲಾಡಿ ಸರ್. 200 ಎಕರೆ ಜಮೀನಿಗಾಗಿ ಹಿಮಾಲಯಕ್ಕೆ ಹೋಗಿ ಅಂಥ ವಿದ್ಯೆ ಕಲ್ತ್ಕೊಂಡ್ಬಂದಿದ್ದಾನಲ್ಲ. ಸಾಧನೆ, ತುಂಬ ಸಾಧನೆ ಮಾಡಬೇಕು. ಇಲ್ಲ ಅಂದರೆ ಈ ಥರ ಕೊಲೆ ಮಾಡೋಕ್ಕೆ ಸಾಮಾನ್ಯ ಜನರಿಂದ ಸಾಧ್ಯನೇ ಇಲ್ಲ. ನನಗೂ ಈ ಧ್ಯಾನ, ಯೋಗ ಕಲಿಬೇಕನ್ನಿಸ್ತಾ ಇದೆ ಸರ್. ಚಾರ್ವಿ ಅವರೇ, CID ಕೆಲಸ ಬಿಟ್ಟು ಕೊಲೆ ಕೆಲಸ ಶುರು ಮಾಡಬೇಕು ಅಂತಿದ್ದೀರಾ? ಚಾರ್ವಿ, ನಾವೀಗ ಏನು ಕೆಲಸ ಮಾಡ್ತಿದ್ದೀವಲ್ಲ, ಅದು ಒಂದು ಸಾಧನೆ ಥರ.